ಈ ಎ ಸಿ ವರ್ಕ್ ಆಗಲ್ಲ ಅಂತ ಅಂದ್ವಿ. ನೆನ್ನೆ ಕೊರ್ದು ಚಳಿ ಆಗೋಗ್ಬಿಟ್ಟಿತ್ತು ಎ ಸಿ ಇದು. ಇದು ಯಾರು ಸಿಗಲ್ಲ ಗೈಸ್, ನಮಗೆಲ್ಲ ಯಾರು ಬೆಲೆ. ಮದ್ವೆ ಆಗ್ತೀನಾ ನೆಕ್ಸ್ಟ್ ಇಯರ್ ಮದ್ವೆ ಆಗ್ತೀನಾ ಅಂತ ಅದೇನಾದ್ರು ಬಿದ್ಲು, ಸರಿ ಆಗ್ಬಿದ್ಲು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕೂತಿದ್ದೀವಿ. 8 ಗಂಟೆ 8:15 ಅಷ್ಟೊತ್ತಿಗೆ ಜಟಾಯು ಆರ್ಟ್ ಸೆಂಟರ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಿಕಾಸ್ ಇಲ್ಲೇ ಹತ್ತತ್ರ ಇದ್ದಾವೆ ನೆಕ್ಸ್ಟ್ ಪ್ಲೇಸ್ಗಳೆಲ್ಲನೂ. ಸೊ ಸ್ಕೂಟಿ ರೆಂಟಲ್ ಮಾಡ್ಕೊಂಡಿದ್ವಿ, 600 ರೂಪಾಯಿ ದಿನಕ್ಕೆ ಅಂತ ಹೇಳಿದರು. ಸೊ ಒಂದಿನಕ್ಕೆ ಸಾಕು ಸ್ಕೂಟಿ ಅಂತ ಅನಿಸುತ್ತೆ. ಬಿಕಾಸ್ ದೂರ ಇರೋ ಜಾಗಗಳಿಗೆ ಸುತ್ಕೊಂಡು ಬಂದುಬಿಟ್ರೆ ಬೇಗ 12 ಗಂಟೆ ಅಷ್ಟೊತ್ತಿಗೆ ನಾವು ಹೋಗಿ ಮುಗಿಸ್ಕೊಂಡು ಬಂದು ವಾಪಸ್ ಕೊಟ್ಬಿಟ್ರೆ, ಸೊ ಇಲ್ಲೆಲ್ಲ ಹತ್ರ ಇರೋದನ್ನೆಲ್ಲ ನಾವು ಹಾಗೆ ಕವರ್ ಮಾಡ್ಬೋದು ನಡ್ಕೊಂಡು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ನಾಳೆ ಒಂದಿನಕ್ಕೆ ಸ್ಕೂಟಿ ವೇಸ್ಟ್ ಆಗುತ್ತೆ ನಮಗೆ, ಏನಕ್ಕೂ ನಾವೇನು ಯೂಸ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಇವತ್ತು ಬೆಳಗ್ಗೆನೇ ಜಟಾಯು ಆರ್ಟ್ ಸೆಂಟರ್ಗೆ ಹೋಗಿ ಬಂದು ಅದನ್ನು ಹಾಗೇ ಸ್ಕೂಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನು ಇಬ್ಬರು ಫ್ರೆಂಡ್ಸ್ ರೆಡಿ ಆಗ್ತಾಯಿದ್ದಾರೆ. ನಾನು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಇಲ್ಲೇ ತಿಂಡಿ ಆರ್ಡ್ರ್ ಮಾಡಿಕೊಂಡು, ಇಲ್ಲಿ ಎಲ್ಲ ಕಡೆನೂ ಪ್ರಾಪರ್ ಸೌತ್ ಇಂಡಿಯನ್ ಸಿಗಲ್ಲ ನಮಗೆ. ಈ ಮಾಡರ್ನೈಸ್ಡ್ ಫುಡ್ಗಳು ಅಷ್ಟೊಂದು ಇಷ್ಟ ಆಗಲ್ಲ. ಪ್ರಾಪರ್ ದೋಸೆ, ಇಡ್ಲಿ ಅಥವಾ ಪೂರಿ ಈ ಥರ ಇದ್ರೇ ಸಮಾಧಾನ. ಆದರೆ ಇಲ್ಲಿ ಆ ಥರ ಎಂಥದೂ ಇಲ್ಲ. ಇಲ್ಲೆಲ್ಲ ಬರೀ ಮತ್ತು ಎಲ್ಲದರಲ್ಲೂ ಎಗ್ ಜಾಸ್ತಿ ಯೂಸ್ ಮಾಡಿದ್ದಾರೆ. ಎಗ್ಗು ತಿಂದೇ ಇರೋ ಕಾರಣ ನಾನು ಎಗ್ಗು ತಿನ್ನಲ್ಲ. ಸೊ ಹಾಗಾಗಿ ಫುಡ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಕಷ್ಟ ಚಾಯ್ಸ್ ಮಾಡೋದ್ರಲ್ಲಿ. ಇವಾಗ ಸದ್ಯಕ್ಕೆ ಇವತ್ತು ಆಲೂ ಪರೋಟ ತೊಗೊಂಡು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅಕಸ್ಮಾತ್ ಆಲೂ ಪರೋಟ ಚೆನ್ನಾಗಿತ್ತು, ವರ್ಕ್ ಆಯಿತು ಅನ್ನೋದೇ ಆದರೆ ನಾಳೆ ಗೋಬಿ ಪರೋಟ ತೊಗೊಂಡು ಟಿಫನಿಗೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಸ್ಮೂದಿ ಬೌಲ್ ತುಂಬ ಚೆನ್ನಾಗಿದೆ. ಬಟ್ ಒಂದೇ ಒಂದು ಸಣ್ಣ ಬೌಲ್ ಸ್ಮೂದಿ ಬೌಲ್ಗೆ 450 ರೂಪಾಯಿ ಚಾರ್ಜ್ ಮಾಡಿದ್ರು. ವರ್ತ್ ಇಲ್ಲ ಅಂತ ಅನ್ನಿಸ್ತು ನಮಗೆ. ಹಾಗಾಗಿ ಅದನ್ನೇನು ನಾವು ತೊಗೊಳಕ್ಕೋಗಲ್ಲ. ಆಲೂ ಪರೋಟ ತೊಗೊಂಡು ನೋಡಬೇಕು ಏನು ಕಥೆ ಅಂತ ಅಂದ್ಬಿಟ್ಟು ಓಕೆ ಅನ್ನಿಸ್ತು ಅಂತಂದರೆ ನಾಳೆ ಗೋಬಿ ಪರೋಟ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಬೆಳಗಿನ ಪ್ಲ್ಯಾನ್ ಅಷ್ಟೇ ಇರೋದು. 12 ಗಂಟೆಗೆ ಬಂದು ಬೆಳಗಿನ ಪ್ಲ್ಯಾನ್ ಅಷ್ಟೇ ಇರೋದು. 12 ಗಂಟೆಗೆ ಬಂದು ನೋಡಬೇಕು ಅದೇನು ಕಥೆ ಅಂತ. ಇಲ್ಲಿ ಯಾರಿಗೂ ಮಾನ ಮರ್ಯಾದಿಲ್ಲ. ನಾನು ಇಷ್ಟು ಬೇಗ ರೆಡಿ ಆಗಿದ್ದೀನಿ, ಯಾರು ರೆಡಿ ಆಗಿಲ್ಲ. ಬರೀ ಸುಳ್ಳು. ಅವಳು 6 ಗಂಟೆಗೆ ಎದ್ದಿದ್ದಾಳೆ, ನಾವು 7 ಗಂಟೆಗೆ ಎದ್ದಿದ್ದಾಳೆ. ಅಷ್ಟೇ ಡಿಫ್ರೆನ್ಸ್. ಸುಮ್ಮನೆ ಅಂದೆ ಈಗ ಫುಲ್ ಹೇಳು ಆಗ್ತೀನಿ. ಅವಳು ತುಂಬಾ ಟೈಮ್ ತಗೊಳ್ತಾಳೆ ಅಂತ 6 ಗಂಟೆಗೆ ಎದ್ದು ನಾನು ಇಲ್ಲಿ 7 ಗಂಟೆ ಅಷ್ಟೊತ್ತಿಗೆ ರೆಡಿ ಆಗ್ಬಿಟ್ಟು ಕುತ್ಕೊಂಡಿದ್ದೀನಿ. ನಾನು ಇಲ್ಲಿ 7 ಗಂಟೆಗೆ ಎದ್ದು 8 ಗಂಟೆ ಅಷ್ಟೊತ್ತಿಗೆ ರೆಡಿ ಆಗ್ತಾರೆ. ಹಂಗಾದ್ರೆ ಸೇಮ್ ಟು ಸೇಮ್ ಅಂತ ಅರ್ಥ. ಈ ಎ ಸಿ ವರ್ಕ್ ಆಗಲ್ಲ ಅಂತ ಅಂದ್ವಿ. ನೆನ್ನೆ ಕೊರ್ದು ಚಳಿ ಆಗೋಗ್ಬಿಟ್ಟಿತ್ತು ಎ ಸಿ ವರ್ಕ್ ಆಗುತ್ತೆ, ಆಫ್ ಮಾಡಿದ್ದೀವಿ ಕೂಲ್ ಆಗುತ್ತೆ ಅಂತ. ಬಟ್ ಅದ್ರ ನಾವು ತಗೊಂಡಿರೋದು ನಾನ್ ಎ ಸಿ ರೂಮ್ಸು. ಕೇಳಿಸುತ್ತೇನೆ ಹೊರಗಡೆ. ಓಕೆ, ನಾವು ತಗೊಂಡಿರೋದು ನಾನ್ ಎ ಸಿ ರೂಮು, ಬಟ್ ಸ್ಟಿಲ್ ಎ ಸಿ ಕೊಟ್ಟಿದ್ದಾರೆ. ಸೊ ಸ್ವೀಟ್ ಆಫ್ ದೆಮ್. ರಿಮೋಟ್ ತಗೊಂಡೋಗೋದು ಮರ್ತುಬಿಟ್ಟಿದ್ದಾರೆ. ಬಟ್ ಇಲ್ಲಿ ಹೆಂಗೆ ಹೇಳ್ಬೇಕನ್ನೋದಾದ್ರೆ ಹೊರಗಡೆ ಹೋದ್ರೆ ಬಿಸಿ ಶಾಖ ಹೊಡಿಯುತ್ತೆ. ಬಟ್ ಒಳಗಡೆ ಬಂದ್ರೆ ಶಾಖ, ಒಳಗಡೆ ಬಂದ್ರೆ ಫುಲ್ ತಂಪು ಕೂಲ್. ಹಿಂಗೆ ಇರೋದು 9:30 ಓಪನ್ ಅಂತ. ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು 9:30 ಆಗಿಲ್ಲ ನಾವು ಬಂದಿರೋದು. ಹೊಟ್ಟೆ ಹಸಿತಾ ಇದೆ. ಬಿಸ್ಕೆಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ. ನಾವು ಪಾರ್ಕಿಂಗ್ ಸ್ಪಾಟಲ್ಲಿ ಇದ್ದೀವಿ. ನಮ್ಮ ಸುತ್ತದ ಕೆಲಸ ನೋಡಿ. ಸೊ ಕಾಣಿಸ್ತಿದಲ್ಲ. ಬಿಸ್ಕೆಟ್ ಗರ್ಲ್ಸ್ ಪೋಸ್ ಮಾಡಿ ಅಲ್ಲ. ನಾವಿಬ್ರು ಇಲ್ಲಿ ವೇಟ್ ಮಾಡ್ತಿದ್ದೀವಿ.
ಟಿಕೆಟ್ ತಗೊಳಕ್ ಹೋಗಿದ್ದಾಳೆ ಸುಪ್ರತ. ಈಗ 9:30 ಓಪನ್ನು, ಬಟ್ ಆಲ್ರೆಡಿ ಫುಲ್ ಜನ ಕ್ಯೂ, ಕೇಬಲ್ ಕಾರ್ಗೆ ಕ್ಯೂ. ಇನ್ನು ಈಗ ಜಸ್ಟ್ ಓಪನ್ ಮಾಡಿದ್ರು. ಏನಾಯ್ತು? ಅಂತ ಹೇಳಿದ್ರು. ಸೊ ನನಗೆ ಈಸಿ ಓಪನ್ ಮಾಡಿ ಎಲ್ಲ ಚೆಕ್ ಮಾಡಿಸಿದೆ. ಅವ್ರು ಹೋಗಿ ಮುಂದೆ ಹೀಗೆ ಬೆಲ್ಸು, ಆಮೇಲೆ ಪ್ಲಾಸ್ಟಿಕ್ಸ್ ಎಲ್ಲ ಅಲೋ ಇಲ್ಲ ಇಲ್ಲಿ. ಸೊ ಇವಾಗ ಒಳಗೆ ಎಂಟರ್ ಆದ್ವಿ. ಅಲ್ಲಿ ಎಂಟ್ರೆನ್ಸಲ್ಲಿ ಅವಾಗಲೇ ತೋರಿಸಿದ್ವಲ್ಲ ಆ ವಿಡಿಯೋದಲ್ಲಿ ಜಸ್ಟ್ ಏನು ಸ್ಕಲ್ಪ್ಚರ್ ನೋಡೋಕ್ಕಷ್ಟೇ. ಸೊ ಇವಾಗ ಮತ್ತೆ ಇಲ್ಲಿ ಒಳಗೆ ಎಂಟರ್ ಆಗಿ ತೋರಿಸ್ತೀವಿ. ಇಲ್ಲಿ ರೋಪ್ ವೇಗೆ ಮತ್ತೆ ಸೊ ಇಲ್ಲಿ ಎಂಟರ್ ಆದಮೇಲೆ ಇವಾಗ ಕೇಬಲ್ ಕಾರ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ತಗೊಂಡಿದ್ದೀವಿ ಟಿಕೆಟು. ಕೇಬಲ್ ಕಾರು ಬರ್ತಾ ನಡ್ಕೊಂಡು ಬರ್ಬೇಕು ಅಂದ್ಕೊಂಡ್ವಿ. ಬಟ್ ಅದು ಆ ಥರ ನಮ್ಗೆ ಆಪ್ಷನ್ ಇರಲಿಲ್ಲ. ಹೋಗ್ತಾ ನಡ್ಕೊಂಡು ಹೋಗ್ಬೋದು, ಬರ್ತಾ ಕೇಬಲ್ ಕಾರಲ್ಲಿ ಬರಬೇಕು ಅಂತ ಇತ್ತು. ಸೊ ಹಾಗಾಗಿ ಕೇಬಲ್ ಕಾರ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಕೇಬಲ್ ಕಾರ್ ತೊಗೊಂಡ್ವಿ. ನಾವು ಒಬ್ಬೊಬ್ರಿಗೆ ಎಷ್ಟಾಯಿತು ಅಂತ ಅಂದ್ಬಿಟ್ಟು ನಾನು ಮೆನ್ಷನ್ ಮಾಡಿರ್ತೀನಿ ವಿತ್ ಕ್ಯಾಲ್ಕುಲೇಟ್. ಗೊತ್ತಿಲ್ಲ, ಕೆಳಗಡೆ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ನಾವು ಕೊಟ್ಟಿದ್ದು, ಅದಕ್ಕೆ ನಾನು ಮೆನ್ಷನ್ ಮಾಡ್ತೀನಿ. ಅಷ್ಟೇ. ರೋಪ್ ವೇಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ವೆಯ್ಟ್ 10 ನಿಮಿಷ ಅಂತ ಹೇಳಿದ್ದಾರೆ, ನೋಡಬೇಕು. ಈಗ ಜಟಾಯು ಅರ್ತ್ ಸೆಂಟರಿಗೆ ಬಂದಿದ್ದೀವಿ, ನೋಡ್ಬೋದು. ಒಂದು ಕಟ್ಲೆಟು ಸಮೋಸ ತಗೊಳ್ಳೋಣ. 3 ಒಂದೊಂದು ತಗೊಂಡ್ಬಿಡೋಣ. ವಡೆ ಏನು ಬೇಡ, ಬೇಡ. ವೆಜಿಟೇಬಲ್ ಕೇಳೆ ತಗೊಂಡಿದ್ದೀವಿ. 2 ದಾಲ್ ವಡ ಅಂತೆ, 3 ಸಮೋಸ ತಗೊಂಡಿದ್ದೀವಿ. ಜಟಾಯು ಹಿಂದಗಡೆಯಿಂದ, ಇದು ಹಿಂದಗಡೆ ಬ್ಯಾಕ್ ವ್ಯೂ. ಬರೀ ಬೇಳೆ. ಹೊಟ್ಟೆ ಹಸ್ತು ಬಿಟ್ಟಿದೆ, ತಿನ್ಬೇಕು ಫಸ್ಟು. ತಿನ್ಕೊಂಡು ಇದೇ ಬ್ರೇಕ್ಫಾಸ್ಟ್ ನಮಗೆ. ಬ್ರೇಕ್ಫಾಸ್ಟು ಮಾಡಿಲ್ಲ ಇವತ್ತು. ತಿಂದ್ಬಿಟ್ಟು ನೋಡ್ಬೇಕು ನೆಕ್ಸ್ಟ್ ಏನಂತ ಅಂದ್ಬಿಟ್ಟು. ಮುಂದೆ ಟೆಂಪಲ್ ಹೋಗೋಣ ನೆಕ್ಸ್ಟ್, ಅಷ್ಟೇ. ಅದು ರಾಮನ್ ದೇವಸ್ಥಾನ. ಕ್ಲೋಸ್ ಆಗಿದ್ದು ಏನೋ ಗೊತ್ತಿಲ್ಲ, ನೋಡೋಣ. ಒಟ್ಟು ದೇವಸ್ಥಾನ ಸಮಥಿಂಗ್ ಓಪನ್ ಇದೆ. ಅದು ಗೋಪುರ ನಿನಗೆ ಅದಕ್ಕೆ ಕ್ಲೋಸ್ ಅನ್ನಿಸ್ತಿದೆ ಅಂತ ಹೇಳ್ತಿರೋದು. ಓಕೆ, ಇದು ರಾಮನ್ ದೇವಸ್ಥಾನ ಅಂದ್ರೆ ಗೋಪುರ ಅಂದ್ಲೋಳು. ಯಾವ ತಲೆ ಮೇಲೆ ನೋಡಿ ಅವಳಿಗೆ. ಒಳಗಡೆ ದೇವಸ್ಥಾನ ಗೊತ್ತಾದು. ಇದು ನೋಡಿ, ಇಲ್ಲಿಂದ ಒಂದು ಸ್ವಲ್ಪ ಟ್ಯಾನ್ ಆಗಿದೆ. ಇದು ದೇವಸ್ಥಾನ. ಹಂಪಿ ಇದು ಟ್ಯಾನ್. ಇದು ವರ್ಕಳದು. ಇದು ನ್ಯಾಚುರಲ್ ಟ್ಯಾನ್. ಭದ್ರಾವತಿ ಟ್ಯಾನ್. ಅದು ಭದ್ರಾವತಿ ಟ್ಯಾನ್. ಅದು ಬೇರೆ ಬೇರೆ ಸರಸ್ವತಿ ಸ್ವಾಮಿಗಳು. ಓಕೆ, ಒಬ್ಬೊಬ್ರು ನೀಲಕಂಠ ಗುರುಪಾದ. ದೇವಸ್ಥಾನದ ಒಳಗಡೆ ಅಂತ ಹೋಗೋದಂತ ಇಲ್ಲ, ಹೊರಗಡೆ ಅಂತಾನೆ ನಾವು ಹಿಂಗೆ ಮಾಡ್ಕೊಬಹುದು ವಿಡಿಯೋನ. ಬಟ್ ಒಳಗಡೆಯಿಂದ ಮಾಡ್ಕೊಳಂಗಿಲ್ಲ. ನೋಡಿ, ಓಕೆ ಮಾಡ್ಬೋದು ವಿಡಿಯೋ. ಬಟ್ ನಾವು ಹೊರಗಡೆಯಿಂದ ಮಾಡ್ಬೋದು, ಬಟ್ ಒಳಗಡೆಯಿಂದ ಮಾಡೋಕ್ಕಾಗಲ್ಲ. ಒಳಗಡೆ ಅಲೋನೂ ಇಲ್ಲ, ಜಸ್ಟ್ ಹೊರಗಡೆಯಿಂದ ನಾವು ಕೈ ಮುಕ್ಕೊಂಡು ಬರಬೇಕು ಅಷ್ಟೇ. ತೀರ್ಥ ಗಂಧ ತೊಗೊಂಡು ಬಂದ್ವಿ. ಸೊ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಹೊರಡೋದು. ಕಟ್ಟಿದಾರಂತೆ, ಕಟ್ಟಿರತ್ತಾನೆ ಇದು. ಹಂಗೇನೆ ಅದಕ್ಕೆ ಬಾಣ ಚುಚ್ಚಿರತ್ತಲ್ಲ, ಕಟ್ಟಬೇಕಿತ್ತು ಅದನ್ನ ಅಂತ. ಅವಾಗ ಕರೆಕ್ಟಾಗಿ ಕತೆಗೆ ಅರ್ಥ ಇರ್ತಾ ಇತ್ತು. ಶ್ರೀರಾಮ ಏನೇನು ಫುಟ್ಪ್ರಿಂಟ್ ಆಫ್ ಶ್ರೀರಾಮ. ಮೇಲ್ ನಿಲ್ಸಿಯಣ. ಅಲ್ಲೋಗಿ ತಕೊಂಡೆ. ರಾಮ ಹನುಮನ ಇದಲ್ವಾ ಅದು. ಇದು ರಾಮನ ಪಾದ ಅಂತೆ. ಓಕೆ, ಇಲ್ಲಿ ದುಡ್ಡೆಲ್ಲ ಇದು ಮಾಡಿದ್ದಾರೆ, ನಮಗೆ ಆಪ್ಷನ್ ಇಲ್ಲ. ಹೆಂಗ್ ಮಾಡಿದ್ದಾರೆ ಗೊತ್ತಿಲ್ಲ. ಏನು ಮಾಡಿದ್ರು ಮುಂಚೆ ಇಲ್ಲ, ಇತ್ತು ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲಿ ಹೋಗಿ
ನಾನು ಬರ್ತೀನಿ. ಆಯ್ತು, ನಾನು ಕೂರಲ್ಲ, ಹಿಂದಗಡೆ ಅದು ಸೌಂಡ್ ಬರ್ತಿದೆ ಅದಕ್ಕೆ. ಬೆಲೆ ಇಲ್ಲ ನನಗೆ, ನಾನು ಬೇಡ ಅಂದ್ಲು. ನೋಡಿಕೊಂಡು ಕೆಳಗಡೆ ಇಳ್ಕೊಂಡು ತಿನ್ನೋಣ ಅಂದ್ಕೊಂಡ್ವಿ, ಬಟ್ ತುಂಬ ಟೈಮ್ ಆಗಿದೆ, ನಾವು ಸ್ಕೂಟಿ ರಿಟರ್ನ್ ಮಾಡಬೇಕು ವಾಪಸ್ಸು, ಅದಕ್ಕೆ ಬೇಡ ಅಂದ್ಬಿಟ್ಟು ಹೊರಟ್ವಿ. ಇವಾಗ ಗಾಡಿ ತೊಗೊಂಡು ಸೀದಾ ರೆಸಾರ್ಟಿಗೆ ಹೋಗೋದು. ಅಲ್ಲಿ ಸ್ಕೂಟಿ ಪಾರ್ಕ್ ಮಾಡಿಬಿಟ್ಟು ಹಾಗೆ ಒಂದು ರೌಂಡ್ ಬೀಚ್ಗಳ ಹತ್ರ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡ್ವಿ. ಆಮೇಲೆ ನೈಟ್ ಕ್ಲಿಫ್ ಸೈಡ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ನೋಡಬೇಕು. ಇಲ್ಲಿಂದ 27 ಕಿಲೋಮೀಟರ್ ಇದೆ, 1.5 ಗಂಟೆ ತೋರಿಸುತ್ತೆ, ನೋಡೋಣ. ಯಾವಾಗ್ಲೂ ಬ್ರೇಕ್ ಕೈಯಲ್ಲಿ ಹಿಡ್ದೇ ಇರು. ರೈಟ್ ಬ್ರೇಕ್ ಸ್ಲೋ ಆಗತ್ತೆ, ರೈಟ್ ಬ್ರೇಕ್ ಸಡನ್ ಆಗತ್ತೆ. ಹಂಗೇನು ಇಲ್ಲ, ರೈಟ್ ಸೈಡ್ ಇದ್ರೆ 2 ಚಕ್ರನೂ ಆಫ್ ಆಗುತ್ತೆ ಅಷ್ಟೇ. ಲೆಫ್ಟ್ ಸೈಡ್ ಅಷ್ಟೇ ಬ್ರೇಕ್ ಮೇಂಟೈನ್ ಮಾಡಿ. ಹಾ, ರೈಟ್ ಸೈಡ್ ಬ್ರೇಕ್ ಹಾಕಕ್ ಹೋಗ್ಬೇಡ, ಯಾಕಂದ್ರೆ 2 ಚಕ್ರನೂ ಆಫ್ ಆಗುತ್ತೆ. ಬರ್ತಾ ಇದ್ದಾಳಲ್ಲ ಇವಳು ಗಾಡಿ ಫಸ್ಟ್ ಟೈಮ್ ಓಡಿಸ್ತಾ ಇದ್ದಾಳೆ ಇಷ್ಟು ದೂರದಲ್ಲಿ. ಎದ್ರುಕೊಂಡು ಓಡಿಸ್ತಾಳೆ. ನಾವು ಫುಲ್ ಸ್ಪೀಡ್ ಕಮ್ಮಿಯಲ್ಲಿ ಹೋಗ್ತಾ ಇದ್ದೀವಿ. ನೀನು ಇಂಡಿಕೇಟರ್ ಡನ್, ಗುಡ್ ಗರ್ಲ್. ಸೊ ಇವಾಗ ಸ್ವಲ್ಪ ದೂರ ಅವಳಿಗೆ ಓಡಿಸ್ಲಿ ಅಂತ, ಸ್ವಲ್ಪ ಅಭ್ಯಾಸ ಆಗಲಿ ಅಂತ, ಇಲ್ಲಾಂದರೆ ಸ್ಕೂಟಿ ಹಿಂಗೆ ಕಲಿಯಲ್ಲ ಅಂತ ಅಂದ್ಕೊಂಡು ಕೊಟ್ಟಿದ್ದೀವಿ. ಓಡಿಸ್ತಾ ಇದ್ದಾಳೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಹೆಂಗಿದೆ? ಆ ಕಡೆ ಈ ಕಡೆ ಲೆಫ್ಟ್ ಅಲ್ಲಿ ಇದೆ ನೋಡು ಹಾರ್ನ್, ಇಂಡಿಕೇಟರ್ ಕೆಳಗಡೆ ಹಾರ್ನ್. ಹಾ, ಸೊ ಒಂದು ಸ್ವಲ್ಪ ದೂರ ಓಡಿಸ್ಲಿ, ಒಂದು ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕು, ಯಾಕಂದ್ರೆ ಟೈಮ್ ಇಲ್ಲ ನಮಗೆ. 12:30 1 ಗಂಟೆ ಅಷ್ಟೇ ನಾವು ಗಾಡಿ ಕೊಡ್ತೀವಿ ಅಂತ ಹೇಳ್ತೀವಿ. ಸೊ ಅಷ್ಟರೊಳಗಡೆ ನಾವು ಅಲ್ಲಿ ರೆಸಾರ್ಟ್ ರೀಚ್ ಆಗಬೇಕು. 27 ಕಿಲೋಮೀಟರ್, 1 hour ಆಗುತ್ತೆ. ಇದಾಳಲ್ಲೇ, ಅಲ್ಲಿಗೆ ಬರ್ತೀನಿ ನಾನು. ಅಲ್ಲೇ ತಿನ್ನೋಣ, ಸುಮ್ಮನೆ ಗಾಡಿ ಆಗುತ್ತೆ. ಅದೇ ನೆನಪಾಗಿದೆ. ಏನು ನೆನಪಾಯ್ತು? ಸುಕ್ಕು ಏಜ್ 27 ಅಂತ. ನಿಮ್ದೆಲ್ಲ ಎಷ್ಟು? ಎಲ್ಲರದು ಅಷ್ಟೇ ಗೈಸ್, 27 ಬಿದ್ದು ಬದ್ದಾಡ್ತಿದ್ದೀವಿ. ಯಾವಾಗ ಮದುವೆ? ಮುಂದಿನ ವರ್ಷ. ನಿಂದು ಯಾವಾಗ ಮದುವೆ? ಗಂಡು ಸಿಕ್ಕಾಗ. ಹೌದು, ಏನು ಮಾಡೋಣ ಹೇಳಿ ಗೈಸ್. ನಮ್ಮ ಅಪ್ಪ ಅಮ್ಮ ಹುಡುಕ್ದಾಗ ಯಾರು ಸಿಗಲ್ಲ ಗೈಸ್, ನಮಗೆಲ್ಲ ಯಾರು ಬೆಳಿ. ಬ್ಲಾಗ್ ಮಾಡಿ ಹಾಕ್ತೀನಿ, ಈ ಬ್ಲಾಗ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಟ್ಟು. ಈ ವ್ಲಾಗ್ ಅಲ್ಲಿ ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ವಿ, ಅದೆಲ್ಲ ಕಟ್ ಮಾಡಿ ಅವಳದು ವ್ಲಾಗ್ ಅಲ್ಲಿ ಎಡಿಟ್ ಮಾಡ್ಕೊಂಡು ಹಾಕೊಂಡಿದ್ದಾಳೆ. ನೀನೇನೇನು ಹಾಕ್ತೀಯ? ಏನು ನನಗೇನು ಲಕ್ಷಗಟ್ಟಲೆ ಫಾಲೋವರ್ಸ್, ಫಾಲೋವರ್ಸ್ ಅದ. ನೀನು ಬಂದು ಚೆಕ್ ಮಾಡಿ ಏನೋ ಡೈಲಾಗ್ ಹೇಳಿದ್ಲಲ್ಲ, ನಮಗೆಲ್ಲ ಯಾರು ಬೀಳ್ತಾರೆ ಅಂತ ಹೇಳು. ಏನೋ ಹೇಳ್ತಿದ್ದೆಲ್ಲ ನೀನು. ಲಕ್ಷಗಟ್ಟಲೆ ಫಾಲೋವರ್ಸ್ ಆದಾಗ ನೋಡ್ತಾರೆ ಅದು. ಸೊ ಜಟಾಯುವಿಂದ ಬಂದು ಸ್ಕೂಟಿ ವಾಪಸ್ ಕೊಟ್ಟು ಊಟ ಮುಗಿಸಿ, ಏನು ಚೆನ್ನಾಗಿರಲಿಲ್ಲ ಊಟ, ಕೆಟ್ಟದಾಗಿತ್ತು ಎಲ್ಲ. ಐಸ್ ಕ್ರೀಮ್ ಒಂದು ಚೆನ್ನಾಗಿತ್ತು ಅಷ್ಟೇ, ಇನ್ನೇನು ಚೆನ್ನಾಗಿರಲಿಲ್ಲ. ಬಟ್ ತಿಂದ್ವಿ, ಕುತ್ಕೊಂಡಿದ್ವಿ. ಸಂಜೆ ಕ್ಲಿಫ್ ಹತ್ರ ಹೋಗ್ಬೇಕು, ಅದಕ್ಕೆ ಮುಂಚೆ ಬೀಚ್ ಒಂದು ರೌಂಡ್ ಹಾಕ್ಬೇಕು. ಬೀಚ್ ಒಂದು ಅದೇ ಎಲ್ಲ ಒಂದು ಅದು ಗೊತ್ತು ಅಲ್ಲ, ಇಡೀ ಬೆಂಗಳೂರು ಹಿಂಗೆ ಅಡ್ಡಾಡ್ತಿದ್ರ ಇಬ್ರು. ಸುಮಾರು ಕಡೆ ಎಲ್ಲಿ ಪೋಹ ತನಕ ಹಿಂಗೆ ಓಡಾಡ್ತೀವಿ. ಸಜ್ಜಾಪುರದ ಪಕ್ಕದ್ದು ಮೋರಿಗೇಟ್ ನೆಕ್ಸ್ಟ್ ಸ್ಟಾಪ್ ಜುನ್ನಸಂದ್ರ ಜಗಸಂದ್ರ ಅಂದಳು, ಎಲ್ಲ ಮರ್ತೋಗಿದಳು. ನಾನು 2 ವರ್ಷ ಬಿಟ್ಟಾಯ್ತು, ನಾನೇನು ಮರ್ತಿಲ್ಲ ಇನ್ನ. ನಾವು ನೈನಾ ನೈನಾ ವಿಡಿಯೋ ಮಾಡು. ನೈನಾ ನಾವು ಮಾಡ್ತಿದ್ದಾರೆ ಅಂದ್ರೆ ನಂಗೆ ಎಚ್ಚರ ಇದೆ, ಆದ್ರೂ ಮಲಗಿರೋರ್ ಲೆಕ್ಕ ವಿಡಿಯೋ ಮಾಡ್ತಿದ್ದಾರೆ. ಗೊರ್ಕೆ ಹೊಡಿತಾ ಇದ್ಲೋಳು ಸ್ವಲ್ಪ ಹೊತ್ತು ಮುಂಚೆ. ಈಗ ಇದ್ದಾಳಲ್ಲೇ ಎದ್ದು.
ಆಯ್ನಾ ಎಚ್ಚರ ಇದ್ಲಂತೆ ಆಯ್ನಾ ಇದ್ದ ಮುಖ ತೊಳಿ ಇದ್ದು ರೆಡಿ ರೆಡಿಯಾಗಿ ಆಮೇಲೆ ನಾನು ಹಾಕೋದು. ಅಯ್ಯೋ ನೀನ್ ರೆಡಿ ಆಗಿಲ್ಲ ಅಂತಂದ್ರೆ ಹೆಂಗಿಲ್ಲ ಇದು ಈವ್ನಿಂಗ್ ಔಟ್ಫಿಟ್. ಹಿಂದಗಡೆ ಇದೆಲ್ಲ ಇಗ್ನೋರ್ ಮಾಡಿ. ಸ್ನಾನ ಮಾಡ್ದ ಶಪ್ಪ ಬೇಕಂದ್ರೆ ಹತ್ಬೋದು. ಅಪ್ಪ ರೋಡ್ಗಳನ್ನ ಹತ್ತಕ್ಕಾಗಲ್ಲ ಅವರು. ಧೈರ್ಯ ಬಂದು ಬಾಯ್ ಕಚ್ಚಿಕೊಂಡು ಅವಳು ಹೇಳು. ಮಧ್ಯಾಹ್ನ ಹೋಗು. ನಾನು ಈ 2025 ಮದುವೆ ಆಗ್ತೀನಾ, ನೆಕ್ಸ್ಟ್ ಇಯರ್ ಮದುವೆ ಆಗ್ತೀನಾ ಅಂತ ಅದೇನಾದರೂ ಇದು ಅಳಿಸಿದ್ರೆ ಅದು ಅಳಿಸಿದ್ರೆ ಆ ಇಯರ್ ಮದುವೆ ಆಗ್ತೀನಿ. ಇದು ಅಳಿಸಿದ್ರೆ ಹಿಂಗೆ ಬಂದು ಹಿಂಗೆ ಹೋದ್ರೆ ಈ ಇಯರ್ ಮದುವೆ ಆಗ್ತೀನಿ ಅಂತ. ನೆಕ್ಸ್ಟ್ ಇಯರ್ ಈ ಕಡೆ ಬಂದು ನೆಕ್ಸ್ಟ್ ಇಯರ್ ಮದುವೆ ಆಗ್ತೀನಿ ಅಂತ ಅಲ್ಲ. ಬಿದ್ಲು ಸರಿ ಆಗ್ಬಿದ್ಲು. ನನ್ನ ಕಾಲು ಗೊತ್ತಲ್ಲ, ನನ್ನ ಕಾಲು ತರ್ತಿಲ್ಲ. ಎಲ್ಲೂ ಒಯ್ಯಲ್ಲಮ್ಮ, ಫೋಟೋ ಹಿಂಗೆ ಹಿಡ್ಕೊಂಡು ಫೋಟೋ ತಗೊಂತೀನಿ ಅಷ್ಟೇ. ಅಲ್ಲ ಚೆನ್ನಾಗಿರೋ ಬಂದಿರೋಣ ತೋರ್ಸು. ವಾವ್ ಇಲ್ಲಿವರೆಗೂ ಬಂತು ಗುರು. ನೀನ್ ಬಾ ಕಡೆಗೆ, ಆ ಹುಡುಗ ಬರ್ತಿದ್ದ. ಎಲ್ಲಿ ಕೂತಿದ್ದೀವಿ? ನಂದೇ ಹರ್ಕತೆ. ಏನಾಗಿದೆ? ಯಾವ ಹರ್ಕತ? ಒಳಗೆ ಹಾಕ್ಬೇಡ್ವೆ, ಹಸಿ ಮಾಡ್ಕೊಂತೀಯ ನೀನು ಇನ್ನೂ. ಅದು ಒಣಗಿರೋದು. ಕಿಚಿ ಆಗಿ ಒಳಗಡೆ ಮಣ್ಣಿರ್ಲಿ ಅಂತ ಮಣ್ಣಿದ್ರೆ ಅಂತ. ನೀ ಏನು ಗೊತ್ತಾ, ಸ್ವಲ್ಪ ಹೊತ್ತು ಬಿಟ್ಟರೆ ಡ್ರೈ ಆಗುತ್ತೆ. ಈಗ ನೋಡಿ ನಾನು ಒಂಚೂರು ಇದು ಮಾಡಿಲ್ಲ, ಅದೇ ಉದುರುತ್ತೆ. ನಾರ್ತ್ ಕ್ಲಿಫಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ನಮ್ಮ ರೆಸಾರ್ಟಿಂದ ತುಂಬ ಹತ್ತಿರ, ವಾಕಬಲ್ ಡಿಸ್ಟೆನ್ಸು. ನಾರ್ತ್ ಕ್ಲಿಫ್ ಇದು. ನಮ್ಮದಿಗರಿ ಫುಲ್ಲು ಮೀನು ವಾಸನೆ, ಚಿಕನ್ ವಾಸನೆ ಇದೆ. ಲೈವ್ ಮ್ಯೂಸಿಕ್. ನೀನ್ ಮಾತಾಡೆ. ನಂಗೆ ಕಾಯ ಅವರು ಸ್ಟಾರ್ಟಿಂಗ್ ಏನಂದ್ರು ಗೊತ್ತಾ, ಅಂತಂದ್ರೆ ಭಯ ಬೋಲು ಒಂದು ಸ್ವಲ್ಪ ಹೊತ್ತಾಯಿತು, ಅಂದರೆ ಅರ್ಧ ಗಂಟೆ ಆಯಿತು ನಾವು ವಾಪಸ್ ರೆಸಾರ್ಟಿಗೆ ಬಂದು.
ಬೀಚಿಗೆ ಹೋಗಿ ಸ್ವಲ್ಪ ಸನ್ಸೆಟ್ಟಿಗೆ ಹೋಗಬೇಕು ಅಂತ ಸನ್ಸೆಟ್ ವ್ಯೂ ಪಾಯಿಂಟಿಗೆ ಹೋಗಿದ್ದು ಆ್ಯಕ್ಚುಲಿ ಸೌತ್ ಕ್ಲಿಫ್ ಹತ್ರ. ಬಟ್ ನಮಗೆ ಯಾವ ಸನ್ಸೆಟ್ಟು ಕಾಣಿಸ್ಲಿಲ್ಲ, ಮೋಡ ಮುಚ್ಕೊಂಡಿರೋದ್ರಿಂದ. ಆ್ಯಂಡ್ ರೋಡ್ ಕೂಡ ತುಂಬ ಖರಾಬಾಗಿತ್ತು, ಹುಡುಗಿರಿಗೆ ಸೇಫ್ ಅಂತೂ ಇರಲಿಲ್ಲ. ಸೊ ಅಲ್ಲಿಂದ ವಾಪಸ್ ನಾವು ಅಲ್ಲೇ ಒಂದು ಆಟೋ ಅವರಿದ್ದರು, ಅಲ್ಲಿಂದ ಅವ್ರ ಹೆಲ್ಪ್ ಕೇಳಿಕೊಂಡು ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ತಿರ್ಗಾ ನಾರ್ತ್ ಕ್ಲಿಫಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಎಲ್ಲ ರೌಂಡ್ ಹೊಡ್ಕೊಂಡು ಅಲ್ಲೇ ಒಂದು ಫೇಮಸ್ ಕೆಫೆ ಅಂತ ನಾನು ರಿವ್ಯೂ ನೋಡಿದ್ದೆ, ಕೆಫೆ ಇಟಾಲಿಯೋನು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಆ್ಯಕ್ಚುಲಿ ವೆಜಿಟೇರಿಯನ್ಸಿಗಿಂತ ಇನ್ನೂ ಖರಾಬಾಗಿರುತ್ತೆ ಅನ್ಸುತ್ತೆ ವರ್ಕಳ. ಸೀ ಫುಡ್ಸ್ಗಳು ಸ್ವಲ್ಪ ಜಾಸ್ತಿ ಪ್ರಿಯಾರಿಟಿ ಇಲ್ಲಿ. ಸೊ ಹಂಗಾಗಿ ಅದೇ ಸ್ಮೆಲ್ಲು, ಅದೇ ವೆಜ್ ಫುಡ್ಡಿಗೆ ಇಲ್ಲಿ ಪ್ರಿಯಾರಿಟಿ ಅಷ್ಟು ಕೊಡಲ್ಲ. ಆ್ಯಂಡ್ ಚೆನ್ನಾಗೂ ಟೇಸ್ಟಿಯಾಗೂ ಮಾಡಲ್ಲ. ಆ್ಯಂಡ್ ಅದ್ರದ್ದು ರಿವ್ಯೂ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತ ನೋಡ್ಬಿಟ್ಟು ಹೋಗಿದ್ವಿ, ಅದರದ್ದು ಆಪೋಸಿಟ್ ಆಗೇ ಆಗಿದ್ದು. ಸೊ ಅಲ್ಲಿಂದ ಸ್ವಲ್ಪ ಆ್ಯಂಡ್ ಅಲ್ಲಿ ನಮಗಲ್ಲಿ ನೀಟಾಗೆ ಇದು ಸರ್ವಿಸು ಕೊಡಲಿಲ್ಲ ಅವ್ರುಗಳು. ಸೊ ಅಲ್ಲಿ ಮುಗಿಸ್ಕೊಂಡು ಪಟ ಬೇಗ ಒಂದು 3 ಐಟಮ್ಸ್ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಟೀ ಕುಟ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ವಿ. ಇಷ್ಟ ಆಗಿತ್ತು ಇವತ್ತಿನ ಸಂಜೆದ ಅಪ್ಡೇಟು. ಆ್ಯಂಡ್ ಇನ್ನು ನಾಳೆ ಅರ್ಧ ದಿನ ಇದೆ. ನಾವು ಅಲ್ಲಿ ಕ್ಲಿಫಿಂದ ಅಂದರೆ ಬೀಚ್ ಕಡೆಯಿಂದ ವಾಪಸ್ ಬರ್ತಾ ನಾವು ಯಾವ ಆಟೋದಲ್ಲಿ ಬಂದಿದ್ರಿ ಅವರಿಗೆ ನಾವು ಕೇಳಿದ್ವಿ, ನಾಳೆ ನಾವು ದೇವಸ್ಥಾನಕ್ಕೆ ಹೋಗಬೇಕು, ಹಾಗಾಗಿ ಬರ್ತೀರಾ ಅಂತ ಅಂದ್ಬಿಟ್ಟು. ಸೊ ಅವರು ಒಪ್ಕೊಂಡಿದ್ದಾರೆ ನಾಳೆ ಬೆಳಗ್ಗೆ ಬರಲಿಕ್ಕೆ. ನಾಳೆ ಬೆಳಗ್ಗೆ ನಾವು 7 ಗಂಟೆ ಇಲ್ಲಿಂದ ಪದ್ಮನಾಭ ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಇದ್ದೀವಿ. ಸೊ ಅಷ್ಟೇನೆ. ಸೊ ಇದಾಗಿತ್ತು ಇವತ್ತಿನ ವರ್ಕಳ ಡೇ 2 ವ್ಲಾಗ್. ಆ್ಯಂಡ್ ಇವತ್ತಿನ ಕಾಸ್ಟ್ ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜಾಸ್ತಿ ಪ್ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.